ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಶ್ರೀಮಚ್ಚಂದ್ರಕಲಾಧರಾತ್ಮಜವಜೋ ಶೃಂಗಾರ ಶೋಭಾಕೃತಿಂ ಗೌರೇಪಿ ನಘನಸ್ತನಾಮಿತಭಯ ಸಾರಜ್ಯಮಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಸಕಲ ಸಂಕಷ್ಟವನ್ನು ದೂರ ಮಾಡತಕ್ಕಂತಹ ದೇವರು ಸುಬ್ರಹ್ಮಣ್ಯ ದೇವರು. ಅಗಣ್ಯ ಪುಣ್ಯ ಚರಿತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ತಮ್ಮ ಮುಂದೆ ಸುಬ್ರಹ್ಮಣ್ಯೇಶ್ವರನೇ ಇದ್ದಾನೆ. ಶಕ್ತಿ ಆಯುಧವನ್ನು ಹಿಡಿದುಕೊಂಡಿದ್ದಾನೆ. ಸುಂದರ ರೂಪದಲ್ಲಿದ್ದಾನೆ ಸುಬ್ರಹ್ಮಣ್ಯ ದೇವರು. ಶಿವಪುತ್ರನಾಗಿರತಕ್ಕಂಥವನು, ಶಿವನ ಮಗನಾಗಿರತಕ್ಕಂತಹ ಸುಬ್ರಹ್ಮಣ್ಯ ದೇವರ ವಿಶೇಷತೆ ಏನು ಆಗಿದ್ರೆ, ಸುಬ್ರಹ್ಮಣ್ಯ ಹೇಳುವಂತಹ ಶಬ್ದವನ್ನು ಕೇಳಿದ ಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿಯಲ್ಲಿ ಮಿಂಚಿನ ಸಂಚಾರ, ಸದಾ ಕಾಲದಲ್ಲೂ ಸಹಿತವಾಗಿ ನಮಗೆ ಆರೋಗ್ಯವನ್ನು ಕೊಡುವಂತಹ ದೇವತೆ ಸುಬ್ರಹ್ಮಣ್ಯ ದೇವರು. ಅದರಲ್ಲೂ ಸಹಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಮಹಿಮೆ ತಮಗೆಲ್ಲ ಗೊತ್ತೇ ಇದೆ. ಅಪಾರವಾದಂತಹ ಮಹಿಮೆ ಇರತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ. ಕುಮಾರಧಾರ ತಟಾಕದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ಮಹಿಮೆ ಅದ್ಭುತವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು, ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಮಾತ್ರ ಅಲ್ಲ, ದೇವಾನುದೇವತೆಗಳು ಸಹಿತವಾಗಿ ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಸಂದರ್ಶನವನ್ನು ಮಾಡುವಂತಹ ಸ್ಥಳವಾಗಿರ್ತಕ್ಕಂಥದ್ದು. ದೇವರ ವಿಶೇಷತೆಯನ್ನು ನಾವು ನೋಡುವಾಗ ದೇವಸ್ಥಾನದ ಮಹಿಮೆ ಏನು ಹೇಳುವಂತಹದ್ದನ್ನು ಸಹಿತವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹಿತವಾಗಿ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾಗದೇವತಾ ಸಹಿತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರು ಬರುವಂತಹ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸ್ತಾ, ಕಷ್ಟಗಳನ್ನೆಲ್ಲ ದೂರ ಮಾಡ್ತಾ, ಮನುಷ್ಯನಿಗೆ ಶಾರೀರಿಕವಾಗಿ ಬರತಕ್ಕಂತಹ ಚರ್ಮ ರೋಗಾದಿಗಳಿಗೆ ಪರಿಹಾರವನ್ನು ಹೇಳುತ್ತಾ, ಸದಾ ಕಾಲದಲ್ಲೂ ಸಹಿತವಾಗಿ ಜಾಗೃತನಾಗಿರತಕ್ಕಂಥವನು ಸುಬ್ರಹ್ಮಣ್ಯೇಶ್ವರ, ಸುಬ್ರಹ್ಮಣ್ಯ ದೇವರು ಕುಕ್ಕೆಯಲ್ಲಿ. ಕುಕ್ಕೆ ಅಂದರೆ ಏನು ಗೊತ್ತಾ? ಕುಕ್ಕೆ ಅಂದರೆ ಹೊಟ್ಟೆಯ ಭಾಗ ಅಂತ ಅರ್ಥ. ಸ್ತ್ರೀಯರ ಗರ್ಭದ ಭಾಗವಾಗಿರ್ತಕ್ಕಂಥದ್ದು. ಸ್ತ್ರೀಯರಲ್ಲಿ ಗರ್ಭಾಂಕುರವಾದಂದಿನಿಂದ ಗರ್ಭದಲ್ಲಿ ಬೆಳೆಯತಕ್ಕಂತಹ ಮಗುವಿನ ಸಂರಕ್ಷಣೆಯನ್ನು ಮಾಡತಕ್ಕಂತಹ ದೇವರು ಯಾವುದು ಅಂದರೆ ಸುಬ್ರಹ್ಮಣ್ಯ ದೇವರು. ಅವನನ್ನೂ ಸಹಿತವಾಗಿ ಕೃತ್ತಿಕೆಯರೆಲ್ಲರೂ ಸಹಿತವಾಗಿ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಗಂಗೆಯಲ್ಲಿ ಬಿದ್ದಂತಹ ಸುಬ್ರಹ್ಮಣ್ಯ, ಅಗ್ನಿಯಲ್ಲಿ ಸೇರಿದಂತಹ ಸುಬ್ರಹ್ಮಣ್ಯ, ಜೊಂಡು ಹುಲ್ಲಿನಲ್ಲಿ ಸೇರಿದಂತಹ ಸುಬ್ರಹ್ಮಣ್ಯ, ಶರವಣದ ಮಧ್ಯಭಾಗದಲ್ಲಿ ಬಿದ್ದಂತಹ ಸುಬ್ರಹ್ಮಣ್ಯ, ಕೃತ್ತಿಕೆಯರಿಂದ ರಕ್ಷಿಸಲ್ಪಟ್ಟಂತಹ ಸುಬ್ರಹ್ಮಣ್ಯ ದೇವರು. ಸೇನಾನಿ, ದೇವರಿಗೆ ಸೇನಾನಿಯಾಗಿರ್ತಕ್ಕಂಥವನು, ದೇವತೆಗಳಿಗೆ ಸೇನಾನಿಯಾಗಿರ್ತಕ್ಕಂಥವನು. ಹುಟ್ಟಿ ರೂಪ ಬಂದು 7ನೇ ದಿವಸದಲ್ಲೇ ತಾರಕಾಸುರನಂತಹ ಮಹಾರಕ್ಕಸನನ್ನು ಕೊಂದು ಕಳೆದಂತಹ ಸುಬ್ರಹ್ಮಣ್ಯ ದೇವರ ಮಹಿಮೆ ಅಪಾರವಾಗಿರತಕ್ಕಂಥದ್ದು. ಜನ್ಮ ತಾಳಿದ 7ನೇ ದಿವಸದಲ್ಲೇ ತಾರಕಾಸುರನ ಸಂಹಾರವನ್ನು ಮಾಡಿದಂತಹ ದೇವರು. ಕೈಯಲ್ಲಿ ಶಕ್ತ್ಯಾಯುಧವನ್ನು ಹಿಡಿದಿದ್ದಾನೆ. ಮುಕ್ಕೋಟಿ ದೇವತೆಗಳ ಪ್ರತೀಕವಾಗಿರತಕ್ಕಂತಹ ಶಕ್ತ್ಯಾಯುಧ. ಜೊತೆಯಲ್ಲಿ ಮಯೂರದ ಮೇಲೆ ಅವನ ಸವಾರಿ. ಅಂದ್ರೇನು? ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಯೂರದ ಮೇಲೆ, ಅರ್ಥಾತ್ ನವಿಲಿನ ಮೇಲೆ ಕುಳಿತುಕೊಂಡು ಸಂಚಾರವನ್ನು ಮಾಡತಕ್ಕಂಥವನು. ಜೊತೆಯಲ್ಲಿ ಅಕ್ಕಪಕ್ಕದಲ್ಲೇ ಒಲ್ಲಿ ದೇವಸೇನ ಹೇಳುವಂತಹ 2 ಶಕ್ತಿ ದೇವತೆಗಳನ್ನು ಇಟ್ಟುಕೊಂಡು, ಜೊತೆಯಲ್ಲಿ ನಾಗದೇವರ ಒಟ್ಟಿಗೆ ಸದಾಕಾಲದಲ್ಲೂ ಸಂಚಾರವನ್ನು ಮಾಡುವಂತಹ ಕುಕ್ಕೆ ಸುಬ್ರಹ್ಮಣ್ಯದ ಮಹಿಮೆ ಅದ್ಭುತ, ಅಪಾರ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸದಾಕಾಲದಲ್ಲೂ ಸಹಿತವಾಗಿ ಸುಬ್ರಹ್ಮಣ್ಯ ದೇವರಿಗೆ ಘೃತ ಸೇವೆ, ಸುಬ್ರಹ್ಮಣ್ಯ ದೇವರಿಗೆ ಪರಮಾನ್ನ ಸೇವೆ,
ಸುಬ್ರಹ್ಮಣ್ಯ ದೇವರಿಗೆ ಅಲಂಕಾರ ಸೇವೆ, ಸುಬ್ರಹ್ಮಣ್ಯ ದೇವರಿಗೆ ಆಶ್ಲೇಷ ಬಲಿ ಪೂಜೆ, ಸುಬ್ರಹ್ಮಣ್ಯ ದೇವರ ಪ್ರೀತಿಗಾಗಿ ಸರ್ಪ ಸಂಸ್ಕಾರಗಳು ಹಾಗೂ ನಾಗಶಾಂತಿ ಇವೆಲ್ಲವೂ ಸಹಿತವಾಗಿ ಸದಾಕಾಲದಲ್ಲೂ ನಡೀತಾ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಇದೊಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು, ಪುಣ್ಯ ನದಿಯಾಗಿರ್ತಕ್ಕಂತಹ ಹೆಸರು ಕುಮಾರ ಪುಣ್ಯ ನದಿಯಾಗಿರ್ತಕ್ಕಂತಹ ಕುಮಾರಧಾರೆ, ಕುಮಾರಧಾರೆಯಲ್ಲಿ ಸ್ನಾನ, ಕುಮಾರಧಾರ ತೀರ್ಥ ಪ್ರೋಕ್ಷಣೆ, ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ದರ್ಶನ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಉತ್ತಮ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಇತ್ಯಾದಿಗಳನ್ನು ಮಾಡಿಕೊಂಡಾಗ ಸದಾಕಾಲದಲ್ಲೂ ಸುಬ್ರಹ್ಮಣ್ಯ ದೇವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಮಹಿಮೆ ಅಪಾರವಾಗಿದೆ. ದರ್ಶನವನ್ನು ಮಾಡಿಕೊಳ್ಳಿ, ಸುಬ್ರಹ್ಮಣ್ಯನ ಮಹಿಮೆಯನ್ನು ತಿಳ್ಕೊಳ್ಳಿ, ಸುಬ್ರಹ್ಮಣ್ಯ ಪ್ರಸಾದವನ್ನು ಸ್ವೀಕಾರ ಮಾಡಿ, ಜೊತೆಯಲ್ಲಿ ಅಲ್ಲಿಯೇ ಕೊಡತಕ್ಕಂತಹ ಮೃತ್ತಿಕಾ ಪ್ರಸಾದವನ್ನು ಪ್ರತಿ ದಿವಸವೂ ಸಹಿತವಾಗಿ ಹಣೆಯಲ್ಲಿ ಮುಡಿಯುವುದರಿಂದ ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟದೋಷಗಳು ಸಹಿತವಾಗಿ ಪರಿಹಾರವಾಗ್ತದೆ, ಶುಭವಾಗುತ್ತೆ, ಮಂಗಳವಾಗುತ್ತೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ.